ಏಷ್ಯಾದ ಅತಿದೊಡ್ಡ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ 3 ಸೇನಾಪಡೆಗಳ ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಭವ್ಯ ಏರ್ ಶೋ ಉದ್ಘಾಟನೆಗೆ ಸಾಕ್ಷಿಯಾದರು. 3 ದಿನಗಳ ಕಾಲ ನಡೆಯಲಿರುವ ಈ ಪ್ರದರ್ಶನದಲ್ಲಿ ಸುಖೋಯ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ಆಕರ್ಷಕ ಪ್ರದರ್ಶನ ನೀಡಲಿವೆ. The state government over the years has created a unique infrastructure and ecosystem for holding event of this magnitude. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜಾಗತಿಕವಾಗಿ ಬೆಂಗಳೂರು ಏರ್ ಶೋ ಹೆಚ್ಚು ಗಮನ ಸೆಳೆದಿದ್ದು, ಕೋವಿಡ್-19 ಪರಿಸ್ಥಿತಿಯಲ್ಲೂ ಯಶಸ್ವಿಯಾಗಿ ಮಗದೊಮ್ಮೆ ವೈಮಾನಿಕ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. ಭಾರತೀಯ ಬಾಹ್ಯ ಕ್ಷೇತ್ರಕ್ಕೆ ಕರ್ನಾಟಕ ಮಹತ್ವದ ಕೊಡುಗೆಯನ್ನು ನೀಡಿದ್ದು, ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ಅನುಕೂಲಕರ ಸನ್ನಿವೇಶ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. I have been informed that about 540 exhibitors, including 463 Indian exhibitors and 77 foreign exhibitors, and companies from 14 foreign countries are participating during the 3-day mega event. This itself is an example of the kind of confidence reposed in the state administration. Newly introduced provision of Make 3 in the Defence Acquisition Procedure 2020 provides for Indian firms to manufacture defence items either in collaboration or with transfer of technology. 13ನೇ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ ಅಪಾರ ಸಾಮರ್ಥ್ಯವನ್ನು ಹಾಗೂ ರಕ್ಷಣಾ ಮತ್ತು ವಾಯುಯಾನ ಕ್ಷೇತ್ರದಲ್ಲಿ ದೇಶದ ಬಹುಮುಖಿ ಅವಕಾಶಗಳನ್ನು ಏರೋ ಇಂಡಿಯಾ ಪ್ರದರ್ಶಿಸಲಿದೆ. ಇದು ವಿಶ್ವದ ಮೊದಲ ಹೈಬ್ರಿಡ್ ಏರೋ ಮತ್ತು ರಕ್ಷಣಾ ಪ್ರದರ್ಶನವಾಗಿ ಭರವಸೆ ಮೂಡಿಸಿದೆ. ಜಾಗತಿಕವಾಗಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣ ನಿರ್ಬಂಧಗಳ ಹೊರತಾಗಿಯೂ ಈ ವರ್ಷದ ಏರೋ ಇಂಡಿಯಾಗೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಆತ್ಮನಿರ್ಭರ ಭಾರತ ಅಭಿಯಾನದಡಿ ರಕ್ಷಣಾ ಉತ್ಪಾದನೆಗಳಿಗೆ ಒತ್ತು ನೀಡಲಾಗಿದೆ. ಮುಂದಿನ 7-8 ವರ್ಷಗಳಲ್ಲಿ ಸೇನೆಯ ಆಧುನೀಕರಣಕ್ಕಾಗಿ $130 ಬಿಲಿಯನ್ ಖರ್ಚು ಮಾಡಲು ಯೋಜನೆ ರೂಪಿಸಿದ್ದೇವೆ ಎಂದು ಅವರು ಹೇಳಿದರು. ದೇಶದಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಲಾಗಿದ್ದು, ದೇಶೀಯವಾಗಿ ಉತ್ಪಾದನೆಗೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ರಫ್ತು ಹಾಗೂ ವಿದೇಶಿ ನೇರ ಬಂಡವಾಳ ಹೂಡಿಕೆಗೂ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದ್ದು, ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ನಾವೀನ್ಯತೆ, ಅನುಕೂಲಕರ ನೀತಿಗಳನ್ನು ಒದಗಿಸುವ ಮೂಲಕ ಒಂದು ಪ್ರಬುದ್ಧ ಪರಿಸರ ವ್ಯವಸ್ಥೆಯ ಸಂಗಮವನ್ನು ಕಾಣಬಹುದಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಹಲವಾರು ಪ್ರಯತ್ನಗಳ ನಡುವೆಯೂ ಗಡಿಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಶಕ್ತಿಯನ್ನು ಬಳಸಿಕೊಳ್ಳುವ ದುರದೃಷ್ಟಕರ ಪ್ರಯತ್ನಗಳಿಗೆ ನಾವು ದೀರ್ಘಕಾಲದಿಂದ ಸಾಕ್ಷಿಯಾಗಿದ್ದೇವೆ. ಭಾರತ ಜಾಗರೂಕವಾಗಿದ್ದು, ದೇಶದ ಜನರನ್ನು ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ರಕ್ಷಿಸಲು ಯಾವುದೇ ರೀತಿಯ ಸವಾಲನ್ನು ಎದುರಿಸಲು ಸಿದ್ಧವಾಗಿದ್ದೇವೆ. ಇದರ ಜೊತೆಗೆ ಅನೇಕ ಭಾಗಗಳಿಂದ ಎದುರಾಗುತ್ತಿರುವ ಬೆದರಿಕೆಗಳನ್ನು ಮತ್ತು ಸವಾಲುಗಳನ್ನು ಸಹ ನಿಭಾಯಿಸುತ್ತಿದ್ದು, ಇಂದು ಪ್ರಾಯೋಜಿತ ಭಯೋತ್ಪಾದನೆ ಇಡೀ ವಿಶ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. India's growing strength and capabilities in aerospace and defense sector is now being realized by everyone. A high-level committee has been constituted which would authorize exports of major indigenous platforms to various countries, leading to faster approvals for their export. India has the potential to become a reliable supplier of defense equipment to many of its friendly nations. Which is HAL's answer to the clarion enabling the common man the flying experience. ಕಾರ್ಯಕ್ರಮದ ವೇಳೆ ರಾಷ್ಟ್ರಧ್ವಜ, ಭಾರತೀಯ ವಾಯುಪಡೆ ಧ್ವಜ ಹಾಗೂ ಏರೋ ಇಂಡಿಯಾ 2021ರ ಬಾವುಟಗಳನ್ನು ಹೊತ್ತ 3 Mi-17 ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ಸಾಗಿ ಬರುವ ಮೂಲಕ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಮತ್ತಷ್ಟು ಕಳೆ ಕಟ್ಟಿತು.
ಹೆಲಿಕಾಪ್ಟರ್ಗಳು, ವಿಮಾನಗಳಿಂದ ವಿವಿಧ ಕಸರತ್ತುಗಳು ನಡೆದವು. ತೇಜಸ್ ಯುದ್ಧ ವಿಮಾನ ಆಕರ್ಷಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಈ ಬಾರಿಯ ಪ್ರದರ್ಶನದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಒಟ್ಟು 14 ದೇಶಗಳ 601 ಪ್ರದರ್ಶನಕಾರರು ಭಾಗಿಯಾಗಿದ್ದು, ಈ ಪೈಕಿ 523 ಭಾರತೀಯ ಪ್ರದರ್ಶನಕಾರರು ಹಾಗೂ 72 ವಿದೇಶಿ ಪ್ರದರ್ಶಕರು ಪಾಲ್ಗೊಂಡಿದ್ದಾರೆ. ಡಿಆರ್ಡಿಒ, ಬಿಇಎಂಎಲ್, ಇಸ್ರೋ, ಎಚ್ಎಎಲ್ ಮೊದಲಾದ ಸ್ವದೇಶಿ ಸಂಸ್ಥೆಗಳು ತಮ್ಮ ಸಾಧನೆಗಳನ್ನು ಜನರ ಮುಂದೆ ಪ್ರದರ್ಶಿಸುತ್ತಿವೆ. Here they are, full level mesh. Sarang and Surikiran Hart dedicated to all the lovely ladies who have been encouraging both the teams during the display. And now the captain is making the aircraft asleep by the noiseless dash. The thunder is never far behind when the flanker is around. Grace with which the wheels will kiss the earth. And forth. Not stopping to enthrall you, you can see the pilot turning the aircraft to the left. And there you can see him approaching from the left, and you can see him inverted. This, ladies and gentlemen, to greet this wonderful gathering and march past in slow pace.